ಆ ದೇವರು ಒಳ್ಳೆಯವರಿಗೆ ಯಾವತ್ತೂ ಏನೂ ತೊಂದರೆ ಮಾಡದೆ ಮೇಲಕ್ಕೆ ಬೇಗ ಕರ್ಕೋತಾನೆ. ದೇವರು ಕೊಟ್ಟ ಅವಕಾಶ ಸರಿಯಾಗಿ ಬಳಸಿಕೊಳ್ಳಬೇಕು. ನಾವೇನು ಮಾಡ್ತೀವಿ? ದೇವರ ಪೂಜೆ, ಸಂಪ್ರದಾಯ, ಮುಂಜಿ, ಉಪನಯನ ಅಂತ ಟೈಮ್ ವೇಸ್ಟ್ ಮಾಡ್ತೀವಿ. ನಮಗೆ ದೇವರು ಚಿಕ್ಕದಾದ ಒಂದು ಜೀವನ ಕೊಟ್ಟ. ಅದರಲ್ಲಿ ನಾವು ಸಂತೋಷವಾಗಿ ಸುಖವಾಗಿ ಬೇರೆಯವರಿಗೆ ತೊಂದರೆ ಮಾಡದೆ ಜೀವನ ಸಾಗಿಸಬೇಕು. ನಾನೇನು ಪೂಜೆ ಮುಡಿ ಸಂಪ್ರದಾಯ ಮಾಡಬೇಡಿ ಅಂತ ಹೇಳುತ್ತಿಲ್ಲ. ಟೈಮ್ ಸಿಕ್ಕಾಗ ಒಳ್ಳೆ ಮನಸ್ಸಿನಿಂದ ಮಾಡಿ. ಇಂಥ ರೋಡ್ ಇದ್ದರೆ ನನಗೆ ಕಾರ ಓಡಿಸ್ಲಿಕ್ಕೆ ಮಜಾನೇ ಬರೋದಿಲ್ಲ. ರೋಡಿನ ಆಜು ಬಾಜು ಎಲ್ಲ ಮುತ್ತಿಗೆ ಹಾಕಿಕೊಂಡಂಗೆ ಮರ ಗಿಡಗಳು ಇರಬೇಕು. ಯಾಕೆಂದರೆ ಗಿಡ ಮರ ಮತ್ತು ತಿರುವು ಇದ್ದರೆ ಎಚ್ಚರವಾಗಿರ್ತೇವೆ ಮತ್ತು ಗಾಡಿನೂ ಕೂಲ್, ನಾವು ಕೂಲ್ ಆಗಿರ್ತೇವೆ. ಇಂಥ ರೋಡ್ ಇದ್ದರೆ ಮಜಾನೇ ಬರಂಗಿಲ್ಲ. ಮತ್ತು ಗಾಡಿ ಡ್ರೈವ್ ಮಾಡಿ ನಿದ್ರೆ ಬರುತ್ತೆ, ಬಿಸಿಲು ಜಾಸ್ತಿ. ಅದಕ್ಕೆ ತಿರುವು ಮರು ಇದ್ದರೆ ಏನಾದರೂ ಅಲರ್ಟ್ ಆಗಿರ್ತೇವೆ. ನೋಡಿ ಸ್ನೇಹಿತರೆ, ಬ್ಯಾಂಕ್ ಅವರು ಸಾಲ ಕೊಟ್ಟ ಮೇಲೆ ಇಂತಿಷ್ಟು ದಿನದಲ್ಲಿ ಸಾಲ ಕಟ್ಟಬೇಕು ಅಂತ ಇರುತ್ತೆ. ಇಲ್ಲ ಅಂದರೆ ಯಾವ ವಸ್ತುವಿನ ಮೇಲೆ ಸಾಲ ತಗೊಂಡೆವೋ ಆ ವಸ್ತು ಸೀಜ್ ಮಾಡುತ್ತಾರೆ. ಜೀವನನೂ ಹಾಗೇನೆ. ದೇವರು ಹುಟ್ಟಿಸ್ತಾನೆ, ಅವಕಾಶ ಕೊಡ್ತಾನೆ, ಮತ್ತೆ ಕಸ್ಕೋತಾನೆ. ಅವಕಾಶ ಕೊಟ್ಟರೆ ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ಸರಿಯಾಗಿ ಬಳಸಿಕೊಳ್ಳಲಾರದೆ ದೇವರಿಗೆ ಇದ್ದವರು ಬೈತಾರೆ, ಅವನಿಗೆ ಯಾಕೆ ತಗೊಂಡಂತ ಬೈತಾರೆ. ಜೀವನ ಚಿಕ್ಕದು, ಇದ್ದಷ್ಟು ಜನ ಖುಷಿಯಾಗಿ ಇರಿ. ಸತ್ತ ಮೇಲೆ ಡಾಕ್ಟರ್ಗೆ ಮತ್ತು ದೇವರಿಗೆ ಬೈಯೋದು ಆ ಥರ ಮಾಡಬೇಡಿ. ಇದು ನೋಡಿ ಸ್ನೇಹಿತರೆ, ಪುಣೆ ಬೆಂಗಳೂರು NH ಹೈವೇ ಮುಂದಿನ ಸೈಡ್ನಲ್ಲಿ ಹೋದರೆ ಬೆಂಗಳೂರು, ಹಿಂದಿನ ಸೈಡ್ನಲ್ಲಿ ಹೋದರೆ ಪುಣೆ.
ನಾವು ಹೊನ್ನಾವರ್ಗೆ ಹೋಗಬೇಕೆಂದರೆ ಹುಬ್ಳಿಯಿಂದ ಮುಂದೆ ವಿಆರ್ಎಲ್ ನ ಆಫೀಸ್ ಮುಂದ್ಗಡೆ ಯಾತ್ರಿ ನಿವಾಸ್ ಅಂತ ಹೋಟೆಲ್ ಇದೆ. ಯಾತ್ರಿ ನಿವಾಸ್ ಅಂತ ಹೋಟೆಲ್ ಮುಂದ್ಗಡೆಯಿಂದ ಹೈವೇನಿಂದ ಕೆಳಗೆ ಇಳಬೇಕು. ಆ ರೋಡನಿಂದ ಬ್ರಿಡ್ಜ್ ನ ಕೆಳಗಡೆ ರೈಟ್ ಅಲ್ಲಿ ಹೋದರೆ ಸ್ಟೇಟ್ ಸಿರ್ಸಿ, ಮೊದಲು ತಡಸ್ ಬರುತ್ತೆ, ಆಮೇಲೆ ಮುಂಡ್ಗೋಡ್, ಆಮೇಲೆ ಸಿರ್ಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದು ಬಹಳ ಟೈಮ್ ಆಗುತ್ತೆ ಅಂತ ಪಾರ್ಟ್ ವೈಸ್ ಮಾಡುತ್ತೇನೆ, ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಏಕೆಂದರೆ ಊರಿಗೆ ಹೋಗುವಾಗ ವಿಡಿಯೋ ಎಲ್ಲ ಮಾಡುತ್ತೇನೆ. ಮುಂದಿನ ವಿಡಿಯೋ ನಾಳೆ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.